ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ಹೆಗ್ಡೆ ವ್ಲಾಗ್ಸ್. ಎಲ್ಲರಿಗೂ ನರಕ ಚತುರ್ದಶಿಯ ಹಾರ್ದಿಕ ಶುಭಾಶಯಗಳು. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನರಕ ಚತುರ್ದಶಿ ಅಂದ್ರೆ ಎಣ್ಣೆ ಸ್ನಾನ. ಇವತ್ತು ನಾವು ನಮ್ಗೆ ಮಾತ್ರ ಅಲ್ಲದೇನೆ ನಾವು ಬಹಳ ಪ್ರಾಮುಖ್ಯತೆ ಕೊಡುವಂತಹ, ಪ್ರಕೃತಿಯಲ್ಲೇ ಒಂದಾದಂತಹ ಹಾಗೂ ನಾವು ಪೂಜೆ ಮಾಡುವಂತಹ ಗೋಮಾತೆ ಹಾಗೂ ತುಳಸಿ ಮಾತೆಯವರಿಗೂ ಕೂಡ ಎಣ್ಣೆಯನ್ನ ಹನಿಸಿ ಆಮೇಲೆ ನಾವುಗಳು ಕೂಡ ಎಣ್ಣೆ ಹನಿಸ್ಕೊಂಡು ಸ್ನಾನ ಮಾಡ್ತೇವೆ. ನೀವು ನಿಮ್ಮ ಮನೆಯಲ್ಲಿ ಹೇಗೆ ನರಕ ಚತುರ್ದಶಿಯನ್ನ ಆಚರಣೆ ಮಾಡ್ತೀರಿ ಅಂತ ತಿಳಿಸ್ಕೊಡಿ. ಇದು ಸಾಂಪ್ರದಾಯಿಕವಾಗಿ ಮಾತ್ರ ಅಲ್ಲದೇನೆ ವೈಜ್ಞಾನಿಕವಾಗಿಯೂ ಕೂಡ ಎಣ್ಣೆ ಸ್ನಾನ ಮಾಡುವುದರಿಂದ ಬಹಳ ಉಪಯೋಗ ಇದೆ. ನರಕ ಚತುರ್ದಶಿಯ ದಿನ ಶ್ರೀಕೃಷ್ಣನು ನರಕಾಸುರನನ್ನು ವಧೆ ಮಾಡಿದ ಅಂತ ಹೇಳಲಾಗುತ್ತೆ. ನರಕಾಸುರ ಎಂಬ ರಾಕ್ಷಸ ಇದ್ದ. ಅವನು ದೇವತೆಗಳನ್ನೆಲ್ಲ ಬಂಧಿಸಿ ಹಾಗೇನೆ ಭೂಮಿಗೆಲ್ಲ ಕತ್ತಲೆಯನ್ನ ಹರಡುತ್ತಾ ಇದ್ದ. ಈ ನರಕ ಚತುರ್ದಶಿಯ ದಿನ ಶ್ರೀಕೃಷ್ಣ ಮತ್ತು ಸತ್ಯಭಾಮ ದೇವಿಯವರು ನರಕಾಸುರನ ವಧೆ ಮಾಡಿ ಭೂಮಿಗೆಲ್ಲ ಬೆಳಕನ್ನ ಹರಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಹಾಗೇನೆ ಎಣ್ಣೆ ಸ್ನಾನ ಎನ್ನುವುದು ಒಂದು ಶುಭ ಸಂಕೇತ, ಒಂದು ಶುಭಾರಂಭದ ಸಂಕೇತ. ಹಾಗಾಗಿ ನಾವು ಎಣ್ಣೆ ಸ್ನಾನವನ್ನ ಮಾಡಿ ದೀಪಾವಳಿ ಹಬ್ಬ ಅಥವಾ ಬೆಳಕಿನ ಹಬ್ಬಕ್ಕೆ ಒಂದು ಶುಭಾರಂಭವನ್ನ ಮಾಡ್ತೇವೆ. ಬನ್ನಿ ಇವತ್ತು ನಾವು ಹೇಗೆ ನರಕ ಚತುರ್ದಶಿಯನ್ನ ಆಚರಣೆ ಮಾಡಿದೀವಿ ಅಂತ ನೋಡೋಣ. ಗೋವಿಗೆ ಎಣ್ಣೆ ಹಂಚುವುದಕ್ಕೆ ಹೊರಡ್ತಾ ಇದ್ದೀವಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಚಾವಡಿ ಯಪ್ಪತಂಕಣದ ಆರಾಮನೆ ಅರಮನೆಯ ಗೋವಿಗೆ ನಾರಿ ಹರಣ್ಣೆ ದಾರೆ ಇದನಿ ಕೊಡ್ಕೊಡ್ತು ಹುಷಾರೇ. ಮಾವ ನಿನ್ನರಮನೆ ಹೂವಿನ ಚಾವಡಿ ಇನ್ನೂರಂಕಣದ ಅರಮನೆಯ ಗೋವಿಗೆ ನಿದ್ರೆ ಹಲಸಿನ ಹಿಂಡಿಗೆ ಹಲಸಿನ ಬೋದಿಗೆ ಅರಸು ಕಟ್ಟಿಸಿದ ಅರಮನೆ ಅರಮನೆಯ ಗೋವಿಗೆ ಮಿತ್ರೆಯರೆನ್ನೆ ಎರೆದಾರೆ ಮಾವಿನ ಹಿಂಡಿಗೆ ಮಾವಿನ ಬೋದಿಗೆ ಮಾವ ಕಟ್ಟಿಸಿದ ಅರಮನೆ. ಗೋವುಗಳಿಗೆ ಎಣ್ಣೆ ಹಂಚಿ ಆಯಿತು. ಇವಾಗ ತುಳಸಿ ಮಾತೆಗೆ ಎಣ್ಣೆ ಹಂಚೋಣ ಅಂತ ಬಂದ್ವಿ. ಅರಮನೆಯ ತುಳಸಿಗೆ ನಾರಿಯ
ನೀವೇ ನೋಡಿದ್ರಲ್ವಾ, ನಾವು ಒಬ್ರಿಗೊಬ್ರು ಎಣ್ಣೆಯನ್ನ ಹನಿಸ್ಕೊಂಡು ಅರಿಶಿನ ಕುಂಕುಮವನ್ನ ಹಚ್ಚಿಸ್ಕೊಂಡು ಹಬ್ಬ ಮಾಡಿದ್ವಿ. ಹಾಗೇನೆ ಮನೆಯ ಹಿರಿಯರಿಂದ ನಾವೆಲ್ಲ ಆಶೀರ್ವಾದವನ್ನ ಪಡೆದುಕೊಂಡ್ವಿ. ಹಾಗೇನೆ ಇದು ನಮ್ಗೆ ಹೊಸ ಹಬ್ಬ ಆಗಿರೋದ್ರಿಂದ ಆರತಿಯನ್ನ ಬೆಳಗ್ತಾರೆ. ಕೆಳಗಾಗ್ತಿಲ್ಲ ಕೆಳಗಾಗ್ತಿಲ್ಲ ಹೇಳಿ. ನಾರಿನಿ ಬಾರೆ ತೈಲವ ತಾರೆ, ನಾರಿನಿ ಬಾರೆ ರಾಜನಕಿಯರಿಗೆ ಎರೆವೆ, ರಾಜನಕಿಯರಿಗೆ ದಲಿದಾರತಿ ಗೈವಾಸಗಿರೆ ಸರಶೋಭಿತ ಚಲುವಾದಂ ಪತಿಗಳಿಗೆ, ದಲಿದಾರತಿ ಗೈವಾಸಗಿರೆ ತ್ರಿಭುವನದಾರ ಉದಾರ. ಕಡುಬು ಮಾಡ್ತಾ ಇದ್ದಾರೆ. ಇದು ದನವಿಗೆ ಚಪ್ಪೆ ಕಡುಬು. ಇಲ್ಲಿ ಗೋವೆಕಾಯಿ, ಸೌತೆಕಾಯಿ, ಮಗೆಕಾಯಿ, ಕೊತ್ತಂಬರಿ ಎಲ್ಲದೂ ಹಾಕಿ ಅಕ್ಕಿ ಹಿಟ್ಟು ಹಾಕಿ ಚಪ್ಪೆ ಕಡುಬು ಮಾಡೋದು ದನಿಗೆ. ಇದು ಮನುಷ್ಯರಿಗೆಲ್ಲ ಸಿಹಿ ಕಡುಬು ಮಗೆಕಾಯಿ. ಸೌತೆಕಾಯಿ ಉಪ್ಪು ಖಾರ ತಿಂದ್ವಿ. ಹಾಗೇನೆ ಗೋವುಗಳಿಗೆ ಕಡುಬು ಮಾಡ್ತಾ ಇದ್ರಲ್ಲ, ಅದನ್ನ ಕೊಡ್ತಾರೆ. ನಾವು ಕಡುಬಿನ ಜೊತೆ ಊಟ ಮಾಡ್ತೀವಿ. ನೋಡಿದ್ರಲ್ವಾ, ಹೀಗಿತ್ತು ನಮ್ದು ನರಕ ಚತುರ್ದಶಿಯ ಸೆಲೆಬ್ರೇಷನ್. ಹಬ್ಬ ಇಲ್ಲಿಗೆ ಎಂಡ್ ಆಗ್ತಾ ಇಲ್ಲ, ಇವತ್ತಿಗೆ ಸ್ಟಾರ್ಟ್ ಆಗ್ತಾ ಇದೆ. ಇನ್ನ 2-3 ದಿನಗಳ ಕಾಲ ಇನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಮಿಸ್ ಮಾಡದೆ ನೋಡ್ತಾ ಇರಿ ಸ್ವಾತಿ ಹೆಗ್ಡೆ ವ್ಲಾಗ್ಸ್. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.